ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ದು ಫ್ರೆಶ್ನಪ್ ಆಗಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಟೈಮ್ ಬೇರೆ ಆಗಿದೆ. ಒಂದು ಕಡೆ ರೈಸ್ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಿಸಿನೀರು ಬಾಯ್ಲ್ ಆಗೋಕ್ಕೆ ಇಟ್ಟಿದ್ದೀನಿ. ತಿಂಡಿ ಮಾಡಬೇಕು. ಟಿಫನ್ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಮಾಡೋಣ. ಪುಳಿಯೋಗರೆ ಮಾಡೋಕ್ಕೆ ನೋಡಿ ಗೈಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಳಿಯೋಗರೆ ಪೌಡರು, ಕೊರಿಯಂಡರು, ಕರಿಬೇವು, ಸಾಸಿವೆ, ಜೀರಿಗೆ, ಕಾಯಿ ತುರಿ, ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕೊಬೋದು. ಇಲ್ಲಿ ಹುಣಸೆ ಹಣ್ಣು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಆಯಿಲು, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕು. ಇಲ್ಲಿ ಬಾಣಲಿ ಕಾಯಕ್ಕಿಟ್ಟಿದ್ದೀನಿ. ಬನ್ನಿ ಪುಳಿಯೋಗರೆ ಮಾಡೋಣ. ಮನೆ ಒಳಗೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ಅಡುಗೆ ಮನೆ ಒಳಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಗೊಜ್ಜು ಮಾಡೋಣ ಅಂತೇಳಿ ಬಾಣಲಿ ಸ್ವಲ್ಪ ಬಿಸಿಯಾಗಿತ್ತು. ಎಣ್ಣೆ ಕಾದ್ಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ. ಅದು ಚಿಟಪಟ ಅಂದಮೇಲೆ ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಕಡಲೆಬೀಜ ಹಾಕಬೇಕು. ನೋಡಿ ಕಡಲೆಬೀಜ ಹಾಕಿದೆ. ನಿಧಾನಕ್ಕೆ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದರೆ ಸೀದೋಗ್ತವೆ ಬೇಗ ಬೇಗ. ಫ್ರೈ ಮಾಡ್ತಾಯಿದ್ದೀನಿ ಕಡಲೆಬೀಜ ಫ್ರೈ ಆದಮೇಲೆ ನೆಕ್ಸ್ಟ್ ಕಡಲೆಬೇಳೆ ಹಾಕ್ಕೊಬೋದು. ಉದ್ದಿನಬೇಳೆನೂ ಹಾಕ್ಕೊಬೋದು. ನಾನು ಮಿಸ್ ಮಾಡಿದೆ, ಉದ್ದಿನಬೇಳೆ ಹಾಕಿಲ್ಲ. ಕಡಲೆಬೇಳೆ ಮತ್ತು ಕಡಲೆಬೀಜ ಮಾತ್ರ ಹಾಕಿದ್ದೀನಿ. ಕರಿಬೇವು ಹಾಕ್ತಾಯಿದ್ದೀನಿ. ಇವಾಗ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದೆ. ಈಗ ನೆಕ್ಸ್ಟು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಹುಣಸೆಹಣ್ಣಿನ ರಸ ಬಿಟ್ಟು ಕುದ್ದಾದಮೇಲೆ ಪುಳಿಯೋಗರೆ ಪೌಡರ್ ಹಾಕಬೇಕು. ನೋಡಿ ಫ್ರೈ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಎಣ್ಣೆಲಿ ಫ್ರೈ ಆದ್ರೇ ಅದು ಟೇಸ್ಟ್ ಕೊಡೋದು. ಹುಣಸೆಹಣ್ಣಿನ ರಸ ಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಕುದಿಬೇಕಾದ್ರೆ ಪುಳಿಯೋಗರೆ ಪುಡಿ ಏನಿರುತ್ತೆ ಅದು ಹಾಕಬೇಕು. ಇದು ಹೋಮ್ ಮೇಡು ಪುಳಿಯೋಗರೆ ಪುಡಿ. ನೋಡಿ ಪುಳಿಯೋಗರೆ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಧನಿಯಾ ಪುಡಿ ಸೇರಿಸಿ ಒಂದು ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ಬೆಲ್ಲ ಹಾಕಬೇಕಿತ್ತು, ಬೆಲ್ಲ ಇರಲಿಲ್ಲ, ಖಾಲಿಯಾಗಿತ್ತು. ಹಂಗಾಗಿ ಶುಗರೇ ಸೇರಿಸಿದೆ. ಸ್ವೀಟ್ ಇದ್ದರೆ ಒಂದು ಸ್ವಲ್ಪ ಪುಳಿಯೋಗರೆ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಅದು ಪೂರ್ತಿ ಎಣ್ಣೆ ಎಲ್ಲ ಬಿಡಬೇಕು. ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಗೊಜ್ಜು ಮೇಲೆಲ್ಲ ಎಣ್ಣೆ ಎಲ್ಲ ತೇಲಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಡೋವರೆಗೂ ಇದು ಮಾಡಬೇಕು. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಬೇಕಿತ್ತು ಅನ್ನಿಸ್ತು, ಸಾಲ್ಟ್ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆ ಎಲ್ಲ ತೇಲೋವರೆಗೂ ಬಾಯ್ಲ್ ಮಾಡಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿರುತ್ತೆ. ಚೆನ್ನಾಗಾಗಿತ್ತು ಗೊಜ್ಜು ಮಾತ್ರ. ಎಣ್ಣೆ ಎಲ್ಲ ತೇಲ್ಬೇಕದು. ನೋಡಿ ಬಿಡ್ತಾ ಇದೆ ಇವಾಗ ಎಣ್ಣೆನ. ಈಸಿ ಪುಳಿಯೋಗರೆ ಮಾಡೋದು. ನಂಗೆ ಚಿತ್ರಾನ್ನ ಇಷ್ಟ ಆಗಲ್ಲ, ಚಿತ್ರಾನ್ನಗಿನ್ನ ಪುಳಿಯೋಗರೆನೇ ಇಷ್ಟ ಸ್ವಲ್ಪ ಜಾಸ್ತಿ. ನೀನು ರೈಸ್ ಕೂಡ ಹಾಕಿದ್ದು ಪಕ್ಕದಲ್ಲಿ ಮಿಕ್ಸ್ ಮಾಡೋದಷ್ಟೇ. ನೀನು ಗೊಜ್ಜು ಆಲ್ಮೋಸ್ಟ್ ಮುಗೀತು. ನೋಡಿ ಫೈನಲ್ ಆಗಿ ರೆಡಿ ಆಗ್ತಾಯಿದೆ. ಈ ಥರ ಹುಣಸೆಹಣ್ಣಿನ ಹುಳಿ ಎಲ್ಲ ಹೋಗಿ ಪೂರ್ತಿ ಗೊಜ್ಜು ಮೇಲೆ ಎಣ್ಣೆ ತೇಲಿದ್ರೆ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಫೈನಲಿ ರೆಡಿಯಾಗಿದೆ. ಬಾಕ್ಸ್ಗೆ ಹಾಕಬೇಕು. ಬನ್ನಿ ಬಾಕ್ಸ್ಗೆ ಹಾಕೋಣ. ಗೊಜ್ಜು ರೈಸು ಬಾಕ್ಸಿಗೆ ಹಾಕಿದ್ರೆ ರೀ ಆಗಲಿಲ್ವಾ? ಕಲಸಿದ್ದಾಯಿತು. ಇವಾಗ ಪುಳಿಯೋಗರೆ ರೆಡಿಯಾಗಿದೆ. ಬಾಕ್ಸ್ ಪ್ಯಾಕ್ ಮಾಡಬೇಕಷ್ಟೇ ಇವಾಗ. ನೋಡಿ ಬಾಕ್ಸು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ರೆಡಿ ಆಗ್ತಾಯಿದ್ರು ಅಷ್ಟರಲ್ಲಿ ಬಾಕ್ಸಿಗೆ ಹಾಕ್ತಾಯಿದ್ದೆ ನಾನು. ಡೈಲಿ ತಿಂಡಿ ಮಾಡಿ ಬಾಕ್ಸ್ಗೆ ಹಾಕೋದಿದೆಯಲ್ಲ, ಅದೊಂದು ದೊಡ್ಡ ತಲೆನೋವು. ದಿನ ಏನು ಮಾಡೋದು, ತಲೆಗೆ ಓಡೋದೇ ಇಲ್ಲ ತಿಂಡಿನ. ಬಾಕ್ಸ್ಗೆ ಹಾಕಿದ್ದಾಯ್ತು. ಇವಾಗ ನಮ್ಮ ಮನೆಯವ್ರು ಏನೋ ಅಂದರು, ನಾನು ನೋಡಿ ರೇಗಿಸ್ತಾ ಇದ್ದೀನಿ. ಅವ್ರ ಚಿಕ್ಕಪ್ಪ ಗೋಬಿ ತೊಗೊಂಬಂದಿದ್ರು. ನಾನು ನಮ್ಮ ಮನೆಯವರು ಮತ್ತು ಅವ್ರ ಚಿಕ್ಕಪ್ಪ ಎಲ್ಲ ತಿನ್ಕೊಂಡು ಕುಂತಿದ್ವಿ. ಪಾಪು ಇರಲಿಲ್ಲ, ಗೌತಮಿ ಮನೆಯಲ್ಲಿದ್ಲು. ಇವಾಗ ತಿಂದ್ಬಿಟ್ಟು ನಾವು ಅವಳಿಗೆ ತಗೊಂಡೋಗ್ಬೇಕು. ಮಾತಾಡ್ಕೊಂಡು ಹಂಗೆ ತಿಂತಾ ಕುಂತಿದ್ವಿ ನಾವು. ಮಳೆ ಬೇರೆ ಬರ್ತಾಯಿತ್ತು ಆಚೆ. ಗೌತಮಿಗೂ ಪಾಪುಗೂ ಹಂಗೆ ತೊಗೊಂಡು ಅವ್ರ ಮನೆಗೆ ಹೊರಡ್ಬೇಕು. ಇವಾಗ ಪಾಪುನ ಹಂಗೆ ಕರ್ಕೊಂಬರ್ಬೇಕು. ನೋಡಿ ಹೊರಡ್ತಾ ಇದ್ದೀವಿ ಇವಾಗ ನಾನು ನಮ್ಮ ಮನೆಯವರು ಗೌತಮಿ ಮನೆಗೆ. ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಪಾಪು ಅವ್ರ ಅಕ್ಕ ಮನೇಲಿ ಇದ್ದಾಳೆ. ಅವ್ರ ಅಪ್ಪ ಗೋಬಿ ತೊಗೊಂಬಂದಿದ್ರು. ತೊಗೊಂಡು ಪಾಪುನ ಕರ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಅವ್ರ ಅಕ್ಕ ಮನೆ ಹತ್ರ. ಬಂದ್ವಿ ಅವ್ರ ಮನೆಗೆ. ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ. ಹೇ ಪಾಪ
ಗೋಬಿ ಕಟ್ ಮಾಡಲ್ಲ ಇರೋ ಅಣ್ಣಂಗೆ ತೋರಿಸ್ತೀನಿ. ಅದು ಎದಳದು ಕೈ ಹಿಂಗೆ ಹಿಡ್ದಾಕ್ತೀನಿ ಇದು ನೀನು. ಹಲೋ ಇಲ್ಲ ನೋಡ್ರಿ ರಂಗಣ್ಣ ಫೋನ್ ಮಾಡ್ಲಿದ್ದೆ ರಂಗಣ್ಣಂಗೆ. ಲೇ ಮಾತಾಡೇ ನೋಡೋದು ಹೆಂಗೆ ನೋಡ್ತಲ್ಲ ಕಳ್ಳಿ. ಹಾಕ್ಲೇನಿ ನಮ್ಮ ಮನೆಯವ್ರು ಕೇಕ್ ತಗೊಂಬಂದಿದ್ರು, ತಿಂತಾ ಕುಂತಿದ್ದೀವಿ ಹಂಗೆ ಮಾತಾಡ್ಕೊಂಡು ಎಲ್ರೂ. ನೋಡಿ ಗಾಯ್ಸ್ ಏನದು ಯಾರ್ದ ಅಲ್ಲೇ ಯಾಕ್ರಿ ನೀನು ಅಲ್ಲೇ ಬಿಟ್ಟು ಬಂದಿರ ಟೋಪಿ? ನಾನು ಎಲ್ಲಿ ಬಿಟ್ಟು ಬಂದೈತಪ್ಪ ಅಪ್ಪನ ಟೋಪಿ? ಎಲ್ಲಿ ಬಿಟ್ಟು ಬಂದೈತಪ್ಪ? ಯಾಕಪ್ಪ ಅಂತ ಕೇಳು. ತಾಂಬೋಗಪ್ಪ ಅನ್ನು. ನಿಂಗೆ ಟೋಪಿ ಬೇಕಾ? ನಿಂದೇನಲ್ವಲ್ಲ ಬಿಡು, ನೀನು ಯಾಕೆ ಅಷ್ಟೊಂದು ಫೀಲ್ ಆಗ್ತಾ ಇದೆಯಾ? ಮೊಟ್ಟೆ ಪಪ್ಸ್ ತೊಗೊಂಬಂದಿದ್ರು, ಹಾಕ್ಕೊಡ್ತಾ ಇದ್ದೆ ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡಿ ಕೊಟ್ಟೆ, ಈಸ್ಕೊಂಡು ಹೋಗ್ತಾ ಇದ್ದಾಳೆ. ತಿನ್ನಲ್ಲ, ಸುಮ್ಮನೆ ಈಸ್ಕೊಂಡು ಹೋಗ್ತಾಳೆ ಅವಳು. ಅವರಪ್ಪಂಗೂ ಕೊಡ್ಬೇಕು ಇವಾಗ. ನಮ್ಮ ಮನೆಯವ್ರು ಚಿಕನ್ ತೊಳ್ಕೊಡ್ತಾ ಇದ್ದಾರೆ ಕಬಾಬ್ ಮಾಡೋಣ ಅಂತ ಹೇಳಿ. ನೋಡಿ ಗಾಯ್ಸ್, ನಮ್ಮ ಮನೆಯವ್ರು ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ರೆಸಿಪಿ ತೋರಿಸ್ತೀವಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ಕೊಳ್ಳಿ, ನೆಕ್ಕೊಳ್ಳಿ. ನೋಡಿ ಗಾಯ್ಸ್, ನಮ್ಮ ಮನೆಯವ್ರು ಕಬಾಬ್ ರೆಸಿಪಿ ಮಾಡ್ತಾ ಇದ್ದಾರೆ. ಕಬಾಬ್ ಮಾಡ್ತಾ ಇದ್ದೀವಿ, ತೋರಿಸ್ತೀನಿ ನೋಡಿ. ಚಿಕನ್ನು ಮತ್ತು ಅರಿಶಿನ, ಮೊಟ್ಟೆ, ಖಾರದ ಪುಡಿ, ಮೈದಾ, ಕಬಾಬ್ ಪೌಡರು, ಎಳ್ಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೆಣಸಿನ್ಕಾಯಿ, ಲೆಮನ್ನು ಮತ್ತು ಕರಿಬೇವು ಇಷ್ಟು ಬೇಕು. ಕಬಾಬ್ ಮಾಡ್ತಾ ಇದ್ದೀವಿ ಗಾಯ್ಸ್. ಇವತ್ತು ನಮ್ಮ ಮನೆಯವ್ರ ಸ್ಪೆಷಲ್ ಕಬಾಬ್. ಜೊತೆಗೆ ಎಗ್ ರೈಸ್ ಮಾಡ್ತಾಯಿದ್ದೀನಿ ನಾನು. ಎಗ್ ರೈಸು ಮತ್ತು ಕಬಾಬು ಊಟಕ್ಕೆ ನೈಟು. ಎಗ್ ರೈಸ್ ಮಾಡ್ತಾಯಿದ್ದೀನಿ ಇವಾಗ. ಒಟ್ಟಿಗೆ ಎರಡು ಮಾಡಿಬಿಟ್ರೆ ಬೇಗ ಬೇಗ ಆಗೋಗುತ್ತೆ ಅಂತೇಳಿ ಒಂದು ಕಡೆ ಎಣ್ಣೆ ಕಾಯಕ್ಕಿಟ್ಟು ಒಂದು ಕಡೆಗೆ ಎಗ್ ರೈಸ್ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿತ್ತು, ಇವಾಗ ಕಬಾಬ್ ಒಂದೊಂದೇ ಹಾಕ್ತಾಯಿದ್ದೀನಿ. ನಮ್ಮ ಮನೆಯವ್ರು ವಿಡಿಯೋ ಮಾಡಿಕೊಡ್ತಾಯಿದ್ರು ರೀಲ್ಸಿಗೆ. ಕಬಾಬ್ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಹಾಕಿ ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ಕೊಂಡು ನಿಂತಿದ್ವಿ. ಮನೆ ಪಪ್ಪಿ ಕೊಡ್ತಾರೆ. ನಿಮ್ಗೆ ಯಾರು ಇಷ್ಟ? ಅಪ್ಪ ಇಷ್ಟ, ಮಮ್ಮಿ ಇಷ್ಟ, ಅಪ್ಪ ಇಷ್ಟ, ಅಮ್ಮ ನಂಗೆ ಅಪ್ಪ ಇಷ್ಟ, ನಂಗೆ ಅಪ್ಪ ಇಷ್ಟ. ಏಯ್ ನಾನಿಷ್ಟ ಅನ್ನೋ. ಅಪ್ಪ ಇಷ್ಟ, ಏಯ್ ಅಪ್ಪ ಇಷ್ಟ ಕಣೆ, ಅಪ್ಪ ಇಷ್ಟ ಕಣೆ, ಅಪ್ಪ ಇಷ್ಟ ಕಣೆ. ನಮ್ಮಪ್ಪ. ನಮ್ಮಪ್ಪ. ಏನ್ ನಮ್ಮಪ್ಪ ಬಿಡು. ನಮ್ಮಪ್ಪ ಅದ್ವಿತು ಕೊಡಲ್ಲ ಎಗ್ ರೈಸ್. ಫೈನಲಿ ಊಟಕ್ಕೆ ಕುಂತಿದ್ದೀವಿ. ಕಬಾಬು, ಎಗ್ ರೈಸು, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು ಸೂಪರಾಗಿ ಆಗಿತ್ತು ಕಬಾಬ್ ಮಾತ್ರ. ಎಗ್ ರೈಸು ಕೂಡ ಚೆನ್ನಾಗಾಗಿತ್ತು. ಕಬಾಬ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಎಗ್ ರೈಸು ಕೂಡ ತುಂಬ ಚೆನ್ನಾಗಾಗಿತ್ತು. ಪಾಪು ಪ್ಲೇಟಿಗೆ ಹಾಕ್ಸ್ಕೊಂಡಿದ್ಲು. ಮತ್ತು ಮಾರ್ನಿಂಗ್ ಎದ್ದು ಅವಾಗ ತಾನೇ ಆಚೆ ಬಂದೆ. ರಾಮು ಬಂದಿತ್ತು, ಬಿಸ್ಕೆಟ್ ಹಾಕ್ತಾಯಿದ್ದೀನಿ ಅದಕ್ಕೆ. ಹಾಗೆ ಸ್ವಲ್ಪ ಹೊತ್ತು ಓಡಾಡ್ತಾ ನಿಂತಿದ್ದೆ ಹಂಗೆ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ.